ಒಂದ್ ಕಡೆ ಕೂತು SIR ಪ್ರಕ್ರಿಯೆಗೆ ಗೃಹ ಸಚಿವರು ಸಮರ್ಥನೆ ಒಂದೇ ಕಡೆ ಕೂತ ಓಕೆ BLOಗಳು ಪಾಪ ಒಂದೇ ಕಡೆ ಎಲ್ಲರನ್ನೂ ಕರೆಸಿ SIR ಮಾಡ್ತಾ ಇದ್ದಾರೆ, ಓಡಾಡಕ್ಕಾಗಲ್ಲ ಅಂತ ಏನೋ ಬೆಂಗಳೂರಿನಲ್ಲಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದಾರಂತೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ, ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಯಾಕಂದರೆ ಇದು ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ನೋಡಿ, ಯಾವುದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್, ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಅಲ್ಲ, ಅಷ್ಟು ಈಸಿ ಇಲ್ಲ ಬಿಡಿ ಪ್ರಿಯಾಂಕ್ ಖರ್ಗೆ ಅವರೇ. ನೀವು ಹೇಳೋತ್ರ ಒಬ್ಬ ಗೃಹ ಸಚಿವರಾಗಿ ನೀವು ಈ ಥರ ಮಾತಾಡಬಾರ್ದು. ಎಲ್ಲ ಕಡೆ ಓಡಾಡೋಕ್ಕೆ ಬೇಜಾರಾಗಿ ಎಲ್ಲ ಒಂದು ಕಡೆ ಕೂತ್ ಮಾಡಿದ್ದಾರೆ ಬಿಡಿ ಅಂತಂದರೆ ರೂಲ್ಸೇ. ಅದೇ ಮನೆಗೆ ಹೋಗಲಿಲ್ಲ ಅಂತಂದರೆ ನೀವು ಸುಮ್ಮನೆ ಇರ್ತೀರಾ? ಅದೇ BJP ಬೆಂಬಲಿತ ಅಥವಾ BJP ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾರಾದರೂ ಕೆಲಸ ಮಾಡಿಬಿಟ್ರೆ ನೀವು ಸುಮ್ಮನೆ ಇರ್ತೀರಾ? BJP ಕಾರ್ಯಕರ್ತರು ಒಂದಿಷ್ಟು ಜನನ ಕೂರಿಸ್ಕೊಂಡು BLOಗಳು ಎಲ್ಲೂ ಹೋಗ್ಲಾರ್ದಂತೆ ಮಾಡಿಸ್ಬಿಟ್ರೆ ನೀವು ಸುಮ್ಮನೆ ಇರ್ತೀರಾ? ರೂಲ್ಸ್ ಎಲ್ಲರೂ ಫಾಲೋ ಮಾಡಬೇಕು, ಮನೆಗೂ ಹೋಗಬೇಕು, ಅದು ಅವ್ರ ಆರ್ದೇ ಕರ್ತವ್ಯ. ಅದಕ್ಕಾಗಿ ಅವ್ರನ್ನ BLOಗಳಾಗಿ ನೇಮಕ ಮಾಡಿರ್ತಾರೆ, ಅದನ್ನು ಅವ್ರು ಮಾಡಬೇಕು. ಅದನ್ನು ಮಾಡದೇ ಇರೋರಿಗೆ ಅಯ್ಯೋ ಬಿಸಿಲಂತೆ ಹೋಗೋಕ್ಕಾಗಲ್ವಂತೆ, ಅಯ್ಯೋ ಚಳಿ ಅಂತೆ ಹೋಗೋಕ್ಕಾಗಲ್ವಂತೆ ಅಂತಂದರೆ ಈ ಕೆಲಸಕ್ಕೆ ಅವ್ರ ನಿಯೋಜನೆ ಮಾಡಬಾರ್ದಪ್ಪ. ಹಾಗೇನಾದರೂ ಆಗದೇ ಇದ್ದರೆ ಅವ್ರನ್ನ BLOಗಳನ್ನಾಗಿ ಮಾಡಬಾರ್ದಾಗಿತ್ತು. ಸೊ ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ. ಯು ಆರ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಆಫ್ ಚುನಾವಣಾ ಆಯೋಗ. BJP ಆಗಲಿ ಕಾಂಗ್ರೆಸ್ ಆಗಲಿ, ನೀವು ಈ ಎರಡೂ ಪಕ್ಷಗಳು ಚುನಾವಣಾ ಆಯೋಗದ ವಕ್ತಾರರಲ್ಲ. ನೀವು ನಿಮ್ಮ ಪಕ್ಷಗಳ ವಕ್ತಾರರು, ನಿಮ್ಮ ಪಕ್ಷಗಳ ಮುಖವಾಣಿ ನೀವು. ಸೊ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟವರು ಈ ಒಂದು BLOಗಳು. ಅವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂದರೆ ಚುನಾವಣಾ ಆಯೋಗ ಮಾತಾಡುತ್ತೆ. ಚುನಾವಣಾ ಆಯೋಗ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೆ. ಚುನಾವಣಾ ಆಯೋಗ ಅಲ್ಲಿ ಇನ್ನೊಂದಿಷ್ಟು ಸ್ಟಾಫ್ಗಳನ್ನು ನೇಮಕ ಮಾಡಬೇಕಂದ್ರೆ ನೇಮಕ ಮಾಡುತ್ತೆ. ಇಲ್ಲದೇ ಇದ್ದರೆ ಅವ್ರು ಏನಾದರೂ ಕರ್ತವ್ಯ ಲೋಪ ಎಸಗಿದ್ರೆ ಅವರನ್ನು ವಜಾ ಮಾಡುತ್ತೆ, ಇನ್ನೊಬ್ಬರನ್ನು ನೇಮಕ ಮಾಡುತ್ತೆ. ಅಲ್ಲಿ ಸರಿಯಾದ ಕಟ್ಟುನಿಟ್ಟಾದ ರೂಲ್ಸ್ ಫಾಲೋ ಆಗೋ ನಿಟ್ಟಿನಲ್ಲಿ ಅವರು ಕ್ರಮವನ್ನು ಕೈಗೊಳ್ತಾರೆ. ಆದರೆ ನೀವು BJP ಅವರು ಮತ್ತು ಕಾಂಗ್ರೆಸ್ ಅವರು ಚುನಾವಣಾ ಆಯೋಗದ ಅಧಿಕೃತ ವಕ್ತಾರರಂತೆ ಮಾತಾಡೋದನ್ನು ಸ್ಟಾಪ್ ಮಾಡಿ. ನಾಳೆ ನಿಮಗೆ ಅನಾನುಕೂಲವಾಗುವಂಥ ಸಿಚುವೇಶನ್ ಕ್ರಿಯೇಟ್ ಆದರೆ ನೀವೂ ಕೂಡ ಈ SIR ಅನ್ನು ವಿರೋಧಿಸ್ತೀರಾ. ಇಷ್ಟು ದಿನ ವಿರೋಧಿಸ್ತಾ ಇದ್ರಿ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಮತ್ತು ನಿಮ್ಮ ಪಕ್ಷ. ಇವತ್ತು ನಿಮ್ಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾರೋ BLOಗಳು ನಡ್ಕೊಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವ್ರ ಪರವಾಗಿ ಮಾತಾಡೋದು ಅದು ಒಳ್ಳೆಯದಲ್ಲ. ಇದೇ ಸಿನಾರಿಯೋ ನಾಳೆ ಚೇಂಜ್ ಆದಮೇಲೆ ನೀವು ಅವ್ರನ್ನೇ ದೂಷಿಸ್ತೀರಾ. ಹೀಗಾಗಿ ನಿಮ್ಮ ಆರೋಪ ಪ್ರತ್ಯಾರೋಪದ ಮಧ್ಯೆ
ಜನರ ಮತದಾನದ ಹಕ್ಕು ಕಳೆದು ಹೋಗಬಾರದು. ಅದು ಎಚ್ಚರಿಕೆಯಿಂದ ನೀವು ನಿರ್ವಹಿಸಬೇಕಾದಂಥ ಕರ್ತವ್ಯ ಆ್ಯಸ್ ಅ ಹೋಮ್ ಮಿನಿಸ್ಟರ್. ಇರಲಿ, ಇದು ಆರಂಭ ಅಷ್ಟೇ. ಇನ್ನೂ ಬರ್ತವೆ, ನೋಡ್ತಾ ಇರಿ. ಈ SIR ಅನ್ನೋದನ್ನು ಯಾವ ರೀತಿ ಹಳ್ಳ ಹಿಡಿಸ್ತಾರೆ ಅನ್ನೋದನ್ನು ನೀವು ನೋಡ್ತಾ ಇರಿ. ಇದು ಕೇವಲ ಆರಂಭ ಅಷ್ಟೇ.